ನಮಸ್ಕಾರ, ನನ್ನ ಹೆಸರು ಮಧುರಾ ಅಂತ. ನನ್ನ ಊರು ಸಾಗರ. ಗೋಲ್ಡನ್ ವಾಯ್ಸ್ಗೆ ನಾನು ಸೇರ್ಕೊಂಡ್ಮೇಲೆ ನಮ್ಮಲ್ಲಿರೋ ವಾಯ್ಸ್ನ ನಾವು ಹೇಗೆ ಅದನ್ನ ಯುಟಿಲೈಸ್ ಮಾಡ್ಕೋಬಹುದು ಮೀಡಿಯಾದಲ್ಲೆಲ್ಲ ಅನ್ನೋದನ್ನ ನಾವು ತಿಳ್ಕೊಂಡ್ವಿ. ಎಲ್ಲರಿಗೂ ವಾಯ್ಸ್ ಕೊಟ್ಟಿರ್ತಾರೆ ದೇವರು, ಆದ್ರೆ ಅದನ್ನ ನಾವು ಯುಟಿಲೈಸ್ ಮಾಡ್ಕೊಳ್ಳೋದು ಮೇನ್ ಆಗಿ. ಅದನ್ನ ಯಾವ ರೀತಿ ಯೂಸ್ ಮಾಡ್ಕೋಬಹುದು, ಅದರ ಆಪರ್ಚುನಿಟೀಸ್ನ ತುಂಬಾ ಚೆನ್ನಾಗಿ ಮಹೇಶ್ ಸರ್ ಹೇಳ್ಕೊಟ್ಟಿದ್ದಾರೆ. ನನ್ನ ಹೆಸರು ಸ್ಮಿತಾ, ತೀರ್ಥಹಳ್ಳಿಯಿಂದ ಬಂದಿದ್ದೀನಿ. ಕ್ಯಾರೆಕ್ಟರ್ ವೈಸ್ ವಾಯ್ಸ್ ಅನ್ನ ಹೇಗೆ ಚೇಂಜ್ ಮಾಡ್ಕೊಂಡು ಮಾತಾಡಬೇಕು ಅನ್ನೋದನ್ನ ನಾನು ಕಲ್ತ್ಕೊಂಡಿದ್ದೀನಿ. ಈ ಕೋರ್ಸ್ ತುಂಬಾ ಚೆನ್ನಾಗಿದೆ, ಎಫೆಕ್ಟಿವ್ ಆಗಿದೆ. ನಾನಂತೂ ಕಲಿಯೋದಕ್ಕೆ ತುಂಬಾ ಇಂಟ್ರೆಸ್ಟ್ ಇಂದ ಬಂದು ಕಲ್ತ್ಕೊಂಡಿದ್ದೀನಿ. ನಿಮಗೂ ಇಷ್ಟ ಆದ್ರೆ ಬಂದು ಕಲ್ತ್ಕೊಳ್ಳಿ. ನಮಸ್ಕಾರ, ನನ್ನ ಹೆಸರು ರೇಖಾ ಲೋಕೇಶ್. ಗೋಲ್ಡನ್ ವಾಯ್ಸ್ ಕಾರ್ಯಾಗಾರಕ್ಕೆ ಬಂದು ನಾನು ನನ್ನ ವಾಯ್ಸನ್ನು ಗುರುತಿಸ್ಕೊಂಡಿದ್ದೀನಿ. ತುಂಬಾ ಖುಷಿ ಇದೆ ನನಗೆ. ಯಾವುದೆಲ್ಲ ಟೆಕ್ನಿಕಲ್ ಪಾಯಿಂಟ್ಸ್ ಇದೆ ಅದು ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ನಾನು ಬೇರೆಯವ್ರಿಗೆ ಕೂಡ ಇದನ್ನ ಸಜೆಸ್ಟ್ ಮಾಡ್ತೀನಿ. ನಮಸ್ಕಾರ, ನಾನು ಮಹೇಶ್ ಕುಲಕರ್ಣಿ ಅಂತ ಬೆಂಗಳೂರಿಂದ. ಯಾವ ತರ ವಾಯ್ಸ್ ಅನ್ನ ನೀವು ಮಾಡ್ಯುಲೇಟ್ ಮಾಡಬೇಕು, ಯಾವ ತರ ನಿಮ್ಮ ಪಿಚ್ ನ ಅರ್ಥ ಮಾಡ್ಕೋಬೇಕು, ನಮ್ಮ ವಾಯ್ಸ್ ಅನ್ನ ಇಂಪ್ರೂವ್ ಮಾಡ್ಕೊಳ್ಳೋಕೆ, ಪಾಲಿಶ್ ಮಾಡ್ಕೊಳ್ಳೋಕೆ ಹೆಲ್ಪ್ ಆಗುತ್ತೋ ಅದನ್ನು ಹೇಳ್ಕೊಟ್ರು. ಎಲ್ರಿಗೂ ನಮಸ್ಕಾರ, ನನ್ನ ಹೆಸರು ಬಸವರಾಜ್ ಅಂತ. ನಾನು ಗುಲ್ಬರ್ಗದಿಂದ ಬಂದಿದ್ದೀನಿ. ಈ ಕೋರ್ಸಲ್ಲಿ ಇಷ್ಟೊಂದು ಬೆನಿಫಿಟ್ಸ್ ಇದೆ ಅಂತ ನನಗೆ ಗೊತ್ತಿರಲಿಲ್ಲ. ಜಾಯ್ನ್ ಆದ್ಮೇಲೆ ಗೊತ್ತಾಯ್ತು, ತುಂಬಾ ಉಪಯೋಗ ಆಗಿತ್ತು ನಾನು ಜಾಯ್ನ್ ಆಗಿ. ನನ್ನ ಹೆಸರು ಗೀತಾ ಅಂತ, ನಾನು ಮಲ್ಲೇಶ್ವರಮಿಂದ ಬಂದಿದ್ದೀನಿ. ಈ 21 ಡೇಸ್ ಗೋಲ್ಡನ್ ವಾಯ್ಸ್ ವರ್ಕ್ಶಾಪ್ ಅಟೆಂಡ್ ಮಾಡಿದ್ಮೇಲೆ ನನಗೆ ಅಸಾಧ್ಯವಾದದ್ದು ಏನೂ ಇಲ್ಲ ಅಂತ ಗೊತ್ತಾಯ್ತು. ನಮ್ಮಲ್ಲಿ ನಮ್ಮ ವಾಯ್ಸ್ ಹೇಗೆ ಡೆವಲಪ್ ಮಾಡ್ಕೋಬಹುದು, ಅದರಿಂದ ಏನೇನು ಉಪಯೋಗ ಇದೆ ಅಂತ ನನಗೆ ಗೊತ್ತಾಯ್ತು. ಇದರಲ್ಲಿ ಫ್ಯಾಕಲ್ಟಿ ಮೆಂಬರ್ಸ್ ತುಂಬಾ ಒಳ್ಳೆಯವರು. ಅದರಲ್ಲೂ ಎಸ್ಪೆಷಲಿ ಮಹೇಶ್ ಅವರು ಸಣ್ಣ ಮಕ್ಕಳಿಗೆ ಹೇಳ್ಕೊಟ್ಟಂಗೆ ನಮ್ಮ ವಾಯ್ಸ್ ಮಾಡ್ಯುಲೇಷನ್ ಹೇಗೆ ಮಾಡೋದು, ಪಿಚ್ ಹೇಗೆ ಮಾಡ್ಕೊಡೋದು. ಥಿಂಕ್ ಐ ಮೇಡ್ ಎ ವೆರಿ ಗುಡ್ ಡಿಸಿಷನ್ ಬೈ ಜಾಯ್ನಿಂಗ್ ದಿಸ್ ಕೋರ್ಸ್ ಅಂತ. ಗೋಲ್ಡನ್ ವಾಯ್ಸ್ ರಾಕ್ಸ್.